ತೋರೆಯೋ. ಅನುಪಮ ಅವ್ರು ಗೊತ್ತಾ? ನಂಗೆ ಇಲ್ಲಿರೋರೆಲ್ಲರೂ ಗೊತ್ತು. ಯಾರ್ಯಾರು ಗೊತ್ತು? ಫಿಲಮ್ ತೆಗಿತಾ ಇದ್ನಲ್ಲ ಅವಾಗಿಂದ ಗೊತ್ತು. ಫಿಲಮ ಯಾವ ಫಿಲಮು? ರಾಮ ಭೀಮ ಶ್ಯಾಮ. ರಾಮ ಭೀಮ ಶ್ಯಾಮ = ಅನುಪಮ ಅನುಪಮನ ಇವರೆಲ್ಲ ಸೇರಿದ್ರೆ ಒಬಾಮ. ಓಹೋ ಹಾಗೆ ಎಲ್ಲ ಮಾಮಗಳೇ. ಓಕೆ ಎಸ್ ಸರಿ ತಾತ. ಏನಪ್ಪಾ? ಡಿಡ್ ಯು ಮೀನ್ ಜಾರ್ಜ್ ವಾಷಿಂಗ್ಟನ್? ಹ್ಞೂ ಕಣಮ್ಮ, ಹೌದು, ವಾಷಿಂಗ್ಟನ್ DC ಹೋಗಿದ್ರ? ಏನನ್ನಿಸ್ತು? ಸುಮ್ಮಿರಮ್ಮ, ಏನ್ ಹೆಸರದು? ಯಾಕದ? ಅದೇ ಟನ್ಗಳು ಗಟ್ಟೆ ಹೋಗಿ ಅದನ್ನ ವಾಷಿಂಗ್ ಮಾಡೋದನ್ನ DC ನಲ್ಲಿ ಕರೆಂಟ್ ಹಾಕೊಂಡು ವಾಷಿಂಗ್ ಮಾಡೋದನ್ನ ವಾಷಿಂಗ್ಟನ್ DC ಅಂತ ಕರೀತಾರೆ. ಅದೇತದ ಹಂಗನ್ಬಿಟ್ರಿ? ನಮ್ಮೂರಲ್ಲೂ ಇದೆ ಅದು ಬಟ್ಟೆ ಒಗೆಯೋದು. ಏನು ಮಡಿವಾಳ ಅಂತೀವಿ ನಾವು ಅದನ್ನ. ಮಡಿವಾಳ ಅಂತೀರಾ? ಶಿಕಾಗೋ ನೋಡಿದೀರಾ? ಹ್ಞೂ ಕಣಮ್ಮ, ವಿವೇಕಾನಂದ್ರ ಬಂದಿದ್ರಂತಲ್ಲ. ವಿವೇಕಾನಂದ ಬಂದಿದ್ರು ತದ ಇಲ್ಲಿ? ಗೊತ್ತು ಬಿಡಮ್ಮ, ಅವರು ಸುಮಾರು ಈ ತರ ಸ್ನೋ ಆಗುವಾಗ್ಲೇ ಬಂದಿದ್ರು ಅನ್ಸುತ್ತೆ. ಅದ್ ಹೆಂಗ್ ಗೊತ್ತು ನಿಮಗ್ ಸ್ನೋ ಆಗುವಾಗ್ಲೇ ಬಂದಿದ್ರು ಅಂತ? ಹೌದು, ಚಳಿ ಆಗ್ತಿರುತ್ತೆ, ಅವಾಗೆಲ್ಲ AC ಗಿಸಿ ಇತ್ತೋ ಇಲ್ವೋ ಎಲ್ಲ ಮಲ್ಕೊಂಡಿರ್ತಾರೆ, ಅದಕ್ಕೆ ಅವರು ತಾತ. ಶಿಕಾಗೋ ಇಸ್ ಅ ವಿಂಡಿ ಸಿಟಿ. ಶಿಕಾಗೋ ವಿಂಡಿ ಸಿಟಿನ ನಮ್ದು ಅಷ್ಟೇ. ಏನು ಗುಂಡಿ ಸಿಟಿ. ಎಲ್ಲ ಬರೀ ಗುಂಡಿಗಳೇ ನಮ್ದು ರೋಡಲ್ಲಿ. ಒಬ್ಬೊಬ್ಬನ್ನು ಬೂತ್ ಹಾಕ್ಬೋದು, ಅಷ್ಟೊಂದು ಗುಂಡಿಗಳಿವೆ. ಹೌದಾ? ಹೋಗ್ಲಿ ಬಿಡಿ ತಾತ, ನಿಮ್ಮ ಹತ್ರ ಮಾತಾಡೋದಕ್ಕಾಗಲ್ಲ. ಓಕೆ ತಾತ, ನಿಮ್ ಹೆಸರೇನು ಅಂತಾನೆ ಹೇಳಿಲ್ಲ. ನನ್ನ ಹೆಸರ ವೆಂಕಟಗುರು ನರಹರಿ ನರಸಿಂಹ ಶಾಸ್ತ್ರಿ ಅಯ್ಯಂಗಾರ್. ವೆಂಕಟಗುರು ನರಹರಿ ನರಸಿಂಹ ಶಾಸ್ತ್ರಿ ಅಯ್ಯಂಗಾರ್ ರಾವ್ ಬೇರೆ ಇದೆಯಾ? ಅಷ್ಟು ದೊಡ್ಡ ಹೆಸರು ಯಾಕದ ನಿಮಗೆ? ಅಯ್ಯೋ, ನಮ್ಮ ಅಪ್ಪನ್ಗೆ ಆಸೆ ಇತ್ತಮ್ಮ. ಏನಂತ? ಸಾಯೋ ಕಾಲದಲ್ಲಿ ಏನಂತ ಆಸೆ ಇತ್ತು? ನನ್ನ ಮಗ ತುಂಬಾ ದೊಡ್ಡ ಹೆಸರು ಮಾಡ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಮಾಡಕ್ಕಾಗಿಲ್ಲ, ಇಟ್ಕೊಂಡು. ಎಲ್ಲಿವರೆಗೂ ಓದಿದ್ರೆ ತಾತ? ನಮ್ಮಮ್ಮ ಬಂದ್ ಲೈಟ್ ಆಫ್ ಮಾಡೋರ್ಗು ಓದಿದ್ದೆ. ನಿಮ್ ಹೆಂಡತಿ ನಿಮ್ಗೆ ಅಷ್ಟುದ್ದ ಹೆಸರು ಹಿಡಿದು ಕರೀತಾರ? ಇಲ್ಲಮ್ಮ, ಅವಳಿಗೆ ಪ್ರೀತಿ ಹೆಚ್ಚಾದಾಗ ವೆಂಕಿ ಅಂತಾಳೆ. ಸೋ ನೈಸ್. ಕೋಪ ಬಂದಾಗ ಮಂಕಿ. ಓಹೋ ಹಾಗೆ ಕರೀತಾರ? ಅಯ್ಯೋ, ಜಾಸ್ತಿ ಕೋಪನೇ ಬರೋದು, ಪ್ರೀತಿನೇ ಬರೋಲ್ಲ ನಮ್ಗೆ. ಹೋಗಿ ಬಿಡಿ ತಾತ. ಎಷ್ಟು ಜನ ಮಕ್ಕಳು ನಿಮ್ಗೆ? ಜಾಸ್ತಿ ಇಲ್ಲಮ್ಮ, ಬರೀ 24 ಜನ ಮಕ್ಕಳು. 24 ಜನನ ಅಷ್ಟೇ ಕಣಮ್ಮ ಆಗಿದ್ದು. ಅಲ್ಲ, ಈ ಫ್ಯಾಮಿಲಿ ಪ್ಲಾನಿಂಗ್ ಅವ್ರು ನಿಮ್ ಮನೆಗೆ ಬಂದಿರ್ಲಿಲ್ವ ತಾತ? ಬಂದಿದ್ರಮ್ಮ. ಏನಂದ್ರು? ಬಂದ್ರು, ನೋಡಿದ್ರು, ಯಾವ್ದೋ ಸ್ಕೂಲ್ ಇರ್ಬೇಕು ಅಂತ ಹೊರಟು. ಏನಮ್ಮ ಮಾಡುದು? ಅಷ್ಟು ಜನ ಮಕ್ಳಿದ್ರು ನನ್ನ ಹೆಂಡತಿ ನನಗೆ, ನಿಮ್ಗೆ ನಮ್ಗೆ ಒಂಚೂರು ಪ್ರೀತಿನೇ ಇಲ್ಲ ಕಣ್ರಿ ಅಂತ. ಅದಕ್ಕೆ ನಾನು ಕೇಳಿದೆ, ಅಷ್ಟು ಜನ ಮಕ್ಳೇನು ಗೂಗಲ್ ಇಂದ ಬಂದ್ರು? ಒಳ್ಳೆ ಪ್ರಶ್ನೆಗೆ ಕೇಳಿದಿರ ಬಿಡಿ. ಎಸ್, ನಿಮ್ಗೆ ಯಾವ ಮಗ ಅಥವಾ ಮಗಳು ಫೇವ್ರೇಟ್ ಅಂತ ಕೇಳ್ತಾ ಇದ್ದಾರೆ. ನನಗ 25ನೇ ಮಗ. 25ನೇ ಮಗ ಅಂದ್ರೆ ನಿಮ್ಗೆ 24 ಮಕ್ಕಳಲ್ವಾ? 25ನೇದು ಆಗ್ಲಿಲ್ವಲ್ಲ ಅಂತ ಬೇಜಾರಾಗಿ ಅದನ್ನೇ ಜಾಸ್ತಿ ಪ್ರೀತಿ ಬಂತು. ತಾತ ಇಂಗ್ಲಿಷ್ ಬರ್ದ? ಐ ಟಾಕ್ ಓನ್ಲಿ ಇಂಗ್ಲಿಷ್. ಹೌದು, ಅಮೇರಿಕನ್ ಆಕ್ಸೆಂಟು ಕಲಿಯಕ್ ಹೋಗಿದ್ದೆ ಕಣಮ್ಮ, ಅಮೇರಿಕನ್ ಆಕ್ಸೆಂಟ್ ಕ್ಲಾಸ್ಗೆ. ಕಲ್ತ್ರ? ಇಲ್ಲ ಕಣಮ್ಮ. ಯಾಕೆ? ನಾಲ್ಗೆ ಉಳುಕ್ತಿಡ್ತು ಕಣಮ್ಮ, ಕಲಿಯಕ್ಕೆ ಆಗ್ಲಿಲ್ಲ. ನಾಲ್ಗೆ ಉಳುಕ್ ಬಿಡ್ದ. ಹೋಗ್ಲಿ ಬಿಡಿ ತಾತ. ಸರಿ, ಅಜ್ಜಿ ಬಗ್ಗೆ ಏನಾದ್ರು ಹೇಳಿ ತಾತ. ಯಾರು ಹೇಳ್ಕೊಳ್ದೋಕೆ? ಇಷ್ಟು ಜನ ಹೆಣ್ಣು ಮಕ್ಳಿಗಾರ ಚೆನ್ನಾಗಿರೋದು. ಅರಿ ಓಕೆ ತಾತ? ಸರಿ ತಾತ, ಅರಿ ಓಕೆ? ಪುಣ್ಯ, ಏನು ಇಮಿಗ್ರೇಷನ್ ಆಫೀಸರ್ ಮುಂದೆ ಸೀನ್ ಇಲ್ಲ, ಇಲ್ಲಾಂದ್ರೆ ವಾಪಸ್ ಕಳಿಸ್ಬಿಡ್ತೀನಿ. ಅದು ನಿಜ. What was that? Missed call. ಈಗ ಏನ್ ಮಾಡೋಂತೀರಾ? ಹ್ಯಾಂಕಿ ಇದ್ರೆ ಕೊಡಮ್ಮ. ಸಾರಿ ತಾತ, ಖರ್ಚಿಫ್ ಇಲ್ಲ. ಡರ್ಟಿ ಗರ್ಲ್. ಈಗ ಏನ್ ಮಾಡ್ಲಿ? ಯಾರತ್ರ ಇದ್ಯಾ ಕೇಳು. ಯಾರತ್ರ ಖರ್ಚಿಫ್ ಇದ್ಯಾ? ಹೆಣ್ಮಕ್ಳ ಹತ್ರ. ಹೆಣ್ಮಕ್ಳ ಹತ್ರ. ಹೆಂಡಸ್ರ ಹತ್ರ ಇದ್ರೆ ಏನಾಗುತ್ತೆ? ನನ್ನ
ಓನ್ಲಿ ಲೇಡೀಸ್. ಇದು ಬೇರೆ ಸಬ್ ಕ್ಲಾಸ್ ಇದೆಯಾ? ಯಾ, ಎನಿ ಲೇಡೀಸ್ ಪ್ಲೀಸ್? ಕರ್ಚಿಫ್ ಇರೋರು? ಎಸ್, ಬರ್ತೀರಾ? ಬನ್ನಿ ಲೇಡೀಸ್. ಬೇಗ ಬೇಗ ಬಂದ್ರಮ್ಮ. ಇಂಡಿಯಾದಿಂದ ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿಂದ ಸ್ಟೇಜ್ ನಲ್ಲಿ ಬರಕ್ಕಾಗಲ್ವಾ? ಕಮಾನ್, ಫಾಸ್ಟ್ ಫಾಸ್ಟ್ ಲೇಡೀಸ್ ಬನ್ನಿ. ಮೇಡಮ್ ಬರ್ತೀನಿ ಅಂದ್ರು, ಬನ್ನಿ. ಬಾಮ, ಚೆನ್ನಾಗಿದೆಯಾ ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡು? ಬಾಮ ಬಾಮ, ಓ ಬಾಮ, ಓ ಬಾಮ, ಕಮ್ ಕಮ್ ಕಮ್. ಐ ಆಮ್ ಲೈಕ್ ಯುವರ್ ಗ್ರ್ಯಾಂಡ್ ಫಾದರ್. ನೋ ನಾಚಿಕೆ ಪಾಚಿಕೆ, ಊರಿಂದ ಆಚಿಕೆ ಕಮ್. ಎಸ್, ಓಡಿ ಬಾ. ಇವ್ರೊಬ್ಬರು ಬರ್ತಾ ಇದಾರೆ ಈ ಕಡೆ. ಒನ್ ಮಿನಿಟ್, ಸ್ಟ್ಯಾಂಡ್ ಬೋತ್ ಆಫ್ ಯು ಲೈಕ್ ದಟ್ ಓನ್ಲಿ. ಏನ್ದಾಗಾಯ್ತು? ಕರ್ನಾಟಕ ಫ್ಲಾಗ್ ನೋಡ್ದಂಗಾಯ್ತು. ಇಬ್ರು ಏನೋ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದಾರೆ. ಯಾ, ಕಮ್ ಆನ್ ಸ್ಟೇಜ್. ಯಾ, ಹೆಣ್ಮಕ್ಳು ಮೇಲ್ ಬರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಯಾ, ತೂನೆ ಮಾರಿ ಎಂಟ್ರಿ. What was that? Oh, no, that was a random song. Okay. Oh, hi. How are you? ಚೆನ್ನಾಗಿದ್ಯಾ ಅಂತ ಕಾಣಿಸ್ತಾ ಇದೆ, ಅದಕ್ಕೆ ಮದುವೆ ಆಗಿದೆ. ಇಫ್ ಯು ಡೋಂಟ್ ಮೈಂಡ್, ನನಗೆ ಲಾಂಗ್ ಸೈಟ್ ಇದೆ ಈ ಕಡೆ ದತ್ತಿ ಅಮ್ಮ, ಕಣ್ ಕಾಣಿಲ್ಲ. ಐ ಸಿ ನೋ ಪ್ರಾಪರ್ಲಿ, ಯು ಫ್ರಮ್ ದಿ ಸೈಡ್. ಇಂಗ್ಲಿಷ್ ಅಲ್ಲಿ ಹೇಳಿದ್ರೇನೆ ಅರ್ಥ ಆಗೋದಿಲ್ಲ, ಕನ್ನಡಿಗರಲ್ವಾ? ಓ ಹಾಯ್, ಹೌ ಆರ್ ಯು? ಗುಡ್. ಏನಮ್ಮ ಮಾಡ್ಕೊಂಡಿದ್ದೀರಾ? ಮದುವೆ ಮಾಡ್ಕೊಂಡಿದ್ದೀರಾ? ವೆರಿ ಗುಡ್. ಏನ್ ಮಾಡ್ಕೊಂಡಿದ್ದೀರಾ? ಏನಿಲ್ವಾ? ತುಂಬಾ ಒಳ್ಳೆ ಕೆಲಸ. ಯಾಕೆ ಇವ್ರೇನೋ ಮಾಡ್ಕೊಳ್ತಾ ಇದ್ರೆ ಅವ್ರ ಯಜಮಾನ್ರೆಲ್ಲ ಮಾಡ್ತಾರಲ್ಲ, ಅದಕ್ಕೆ. ನಿಮ್ಮ ಹೆಸರೇನಮ್ಮ ಅಂದ್ರಿ? ಏನಂದ್ರಿ ಮೇಡಮ್? ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಈಗ? ಅಳ್ತಾ ಇದಿರಲ್ಲ ಮತ್ತೆ? ಯಮ್ಮನ ಹೆಸರು ಸುಷ್ಮಾ ಅಂತ. ಅದಕ್ಕೇನೀಗ? ನನ್ನ ಫಸ್ಟ್ ಗರ್ಲ್ಫ್ರೆಂಡ್ ಹೆಸರು ಸಮಾಧಾನ ಮಾಡ್ಕೊಳ್ಳಿ ತಾತ. ಬೇಜಾರು ಮಾಡ್ಕೊಂಡು ಮೇಡಮ್. ಒಂದು ನೆನ್ಪು ಬಂತು, ನಿಮ್ಮ ಯಜಮಾನ್ರು ಬಂದಿಲ್ಲ ತಾನೆ? ಬಂದಿದ್ದಾರ? ವೆರಿ ಗುಡ್. ಎಲ್ಲಿದ್ದಾರೆ? ವೇರ್ ಆರ್ ಯು ಯಜಮಾನ್? ಅವರ ಇನ್ನೆಷ್ಟು ಚೆನ್ನಾಗಿದೆ ನಮ್ಮ. ಏನಂತ ಮನ್ಸಿಂದಮ್ಮ ಬಂತು, ಕಡಿತೇನೋ ಏನಂತ ಬಂದು. ಅವ್ರಿಗೆ ನಂತರ ಹ್ಯಾಂಡ್ಸಮ್ ಆಗಿರೋ ಹುಡುಗ ಯಾರು ಕಾಣಿಸ್ತಿಲ್ಲ ಅಂತ. ಎಲ್ಲಿರೋದು? ಇಲ್ಲಿ ಇಲ್ಲೆಲ್ಲಮ್ಮ ಇರೋದು. ವೇರ್ ಇಸ್ ಯುವರ್ ಹೌಸ್ ಇನ್ ಕನ್ನಡ? ಓಕೆ. ಅರೋರಾ, ಅವರು ನನ್ಗೆ ಗೊತ್ತು. ಯಾರು ಅರೋರಾ? ಈ ಒಂದು ಜಾಗದ ಹೆಸರು. ಅಯ್ಯೋ ಹೌದಾ? ಏನ್ ಮಾಡ್ಕೊಂಡಿದ್ಯಮ್ಮ? ಏನಿಲ್ವಾ? ತುಂಬಾ ಸಂತೋಷ ಆಯ್ತು. ಯಾಕೆ ಫ್ರೀ ಆಗಿರ್ತಾಳಲ್ಲ, ಮಾತಾಡ್ಬೋದು. ಫೋನ್ ನಂಬರ್ ಕೊಟ್ಟೋದು, ಅವಾಗ ಫೋನ್ ಮಾಡ್ತೀನಿ. ಫ್ರೀ ಆಗಿರ್ತೀಯಲ್ಲ, ಕರ್ಚಿಫ್ ಕೊಡಮ್ಮ. ಅಯ್ಯೋ ಬಾಯ್ ಅಂತ. ಅಲೋ ಅಮ್ಮ, ಇಲ್ಲಿ ನಿನ್ನ ಹೆಸರೇನಂದ? ಸುಷ್ಮಾ. ಈ ಕರ್ಚಿಫ್ ನಿಂದೇನಮ್ಮ? ಯಾಕೋ ಇದ್ರ ಮುಖ ನೋಡಿದ್ರೆ ನಿಂದಲ್ಲ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಓದ್ತಿದ್ಯಮ್ಮ ಕರ್ಚಿಪ್ಪು? ಗೊತ್ತಿಲ್ವಾ? ಯಾರು ಏನೇ ಕೊಟ್ರು ತಗೊಂಬಂದು ಹಿಂಗೆ ಕೊಟ್ಟಿರ್ತೀಯ? ನನಗೆ ಅಂತರಾಡ್ಸ್ ತಂದ್ರು ಪರವಾಗಿಲ್ವಾ? ಹೋಗಿಬೇಕಮ್ಮ, ಬಟ್ಟೆ ಹೋಗಿಬೇಕ, ಸೋಪ್ ಹಾಕಿ ಹೋಗಿಬಾರ್ದು. ಕ್ರಿಮಿಕೀಟಗಳು ಸಾಯಲ್ಲ. ಕ್ರಿಮಿಕೀಟಗಳು ಸಾಯ್ಬೇಕಂದ್ರೆ ಹೋಗ್ಬೇಕಂದ್ರೆ ಏನಾಗಿ ಹೋಗಿಬೇಕು? ಆಸಿಡ್ ಹಾಕಿ. ಆಸಿಡ್ ಹಾಕಿದ್ರೆ ಕ್ರಿಮಿಗಳು ಹೋಗುತ್ತಾ? ಕರ್ಚಿಫೆ ಹೋಗುತ್ತೆ, ಕ್ರಿಮಿಗಳು ಹೋಗಲ್ವಾ? ಓಕೆ. What are you doing? Uninstalling the virus. Tata, please don't do that. ಯಾಕೆ ನೋಡಮ್ಮ, ಇದನ್ನ ಏನ್ ಮಾಡೋದು ಇವಾಗ? ಕೊಟ್ಟಿಡಮ್ಮ ಅವ್ರ ಕೇಳಿ. ತಗೋತಾರೆ ಅಂತೀರಾ? ಹೇಗ್ ತಗೋತಾರೆ? ಮಂತ್ರ ಹೇಳ್ತೀನಿ ತಗೋತಾರೆ. ಏನ್ ಮಂತ್ರ ಹೇಳ್ತೀರಾ?
ಹೇಳ್ತೀರಾ? ತಗೊಳಮ್ಮ, ದೊಡ್ಡ ಮಹಾಪ್ರಸಾದ ಇದ್ದಂಗೆ. ಬಾ ಇಲ್ಲಿ, ಒಂದ್ ನಿಮಿಷ ಬಾ, ಓಡ್ಬೇಡಮ್ಮ. ಹಿಂಗೆ ಸ್ತೀಳಾಗ ಓಡೋದೆ ಮದುವೆ ಆಗಿದ್ಯಾ ನೀನು? ದೇವ್ರು ನಿಂಗೆ ಕಾಲಿಗೆ ಬೀಳಮ್ಮ, 100 ವರ್ಷ ನನಗೆ ಕಾಲು ಸರ್ಕ್ಯೂಟ್ ಕಂಪ್ಲೀಟ್ ಆದ ಕರೆಂಟು. ಬಾಮ ಇಲ್ಲಿ. ಅಯ್ಯೋ ಪಾಪ ಕಣಮ್ಮ, ನಿಮ್ಮ ಯಜಮಾನ್ರು. ಅವ್ರ ಹೆಸರೇನಮ್ಮ? ಪಾತಾರಿ ಅಶೋಕ್. ಸೊ ಸಾರಿ ಹೋಗ್ಬರ್ತೀವಿ. ಬಂದ್ರಿ ಇಲ್ಲಿ. ದೇವ್ರು ನಿಮ್ಗೆ ಮುಂದಿನ ಜಗತ್ತಲ್ಲಾದ್ರೂ ನಂತರ ಇರುವಂತ ಅನ್ಸೋದು. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಏನಾಯ್ತು? ಶಾಕ್ ಹೊಡೆದಂಗೆ ಆಯ್ತು. ಏನಮ್ಮ ಎವರ್ ರೆಡಿ ಹೋಗೋದಕ್ಕೆ? ನಿಂತ್ಕೊಳ್ಳಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡೋಣ. ಓ ಫ್ರೀ ಆಗಿರ್ತೀಯಲ್ಲ, ಅವಾಗಲೇ ಮಾತಾಡೋಣ ಅಂತನಾ? ಓಕೆ ಕಣಮ್ಮ, ಹೋಗ್ಬಿಟ್ಟು. ಥ್ಯಾಂಕ್ ಯು, ಬಾಯ್. ಅಯ್ಯೋ ಹೊರಡ್ಬಿಟ್ಯಾ? ನಿಧಾನಕ್ಕೆ ಹೋಗಮ್ಮ, ನೀವು ಯಾಕದ ಹೆಣ್ಮಕ್ಳು ನೆಟ್ ಹಿಡಿತಾ ಇದ್ರೆ ನಾನು ಹಾರ್ಟು ಡವ ಆಗ್ತಿರುತ್ತೆ ಕಣ. ತಾತ ಸರಿ, ಈಗ ಅಜ್ಜಿ ಬಗ್ಗೆ ಹೇಳಿ. ಅಲ್ಲಮ್ಮ, ಅಷ್ಟು ಬ್ಯೂಟಿಫುಲ್ ಆಗಿರೋ ಲೇಡಿನ ನೋಡ್ಬಿಟ್ಟು ನನ್ನ ತಿರ್ಗಾ ನನ್ನ ಹೆಂಡತಿ ಬಗ್ಗೆ ಕೇಳ್ತೀರ? ನಿಮ್ಗೆ ಏನಾದ್ರು ಒಂಚೂರು ಆದ್ರು ಹೇಳಿದ ಅಜ್ಜಿ ಬಗ್ಗೆ ಪರವಾಗಿಲ್ಲ. ನಿಮ್ ಮದುವೆ ಹೇಗಾಯ್ತು? ಅರೇಂಜ್ ಮ್ಯಾರೇಜೋ ಲವ್ ಮ್ಯಾರೇಜೋ? ಏನಮ್ಮ ವ್ಯತ್ಯಾಸ? ಯಾಕತ್ತ? ಒಂದು ಸೂಸೈಡ್, ಇನ್ನೊಂದು ನ್ಯಾಚುರಲ್ ಡೆತ್. ಅಜ್ಜಿ ಮದುವೆಗಿಂತ ಮುಂಚೆ ಹೇಗಿದ್ರು? ಅಜ್ಜಿ ಮದುವೆಗಿಂತ ಮುಂಚೆ she was physically awkward, mentally backward and dentally forward. ಹೇಗಿದ್ದು ಗೊತ್ತೇನಪ್ಪ ನನ್ನ ಹೆಂಡತಿ? ತುಟಿಯೊಳಗೆ ಇದ್ದಂತ ಹಲ್ಲೊಂದೆ ಒಂದು, ತುಟಿಯಾಚೆ ಒಂದತ್ತು 31. ನಮ್ಮನೇಲಿ ಕಾಯಿ ತುಡಿಯೋ ಮನೆನೇ ಇರ್ಲಿಲ್ಲಪ್ಪ. ಹಾಗಿದ್ರು ಯಾಕೆ ಮದ್ವೆ ಆದ್ರಿ ಅಜ್ಜಿನ ನೀವು? ವರದಕ್ಷಿಣೆ ಕೊಟ್ಟಾರಮ್ಮ ಅವರಪ್ಪ. ವರದಕ್ಷಿಣೆ ಕೊಟ್ರ? ಅವರು ಮದುವೆ ಆಗೋ ಟೈಮಲ್ಲಿ ಕೇಳಿದ್ರು, ಏನಂತ? ಅಳಿಯಂದ್ರಿಗೆ ನಮ್ಮ ಮಗಳ ಜೊತೆ ವರದಕ್ಷಿಣೆನೂ ಕೊಡ್ಬೇಕೇನೋ ಅಂತ. ಅದಕ್ಕೆ ನೀವೇನಂದ್ರಿ? ಮಾವನವ್ರೆ, ನಿಮಗ್ ತುಂಬಾ ಕಷ್ಟ ಆಗೋಗಿದ್ರೆ ವರದಕ್ಷಿಣೆ ಮಾತ್ರ ಕೊಡಿ ಅಂತ. ಹೋಗ್ಲಿ ಬಿಡಿ, ಮದ್ವೆ ಆದ್ಮೇಲೆ ಆದ್ರೂ ವರದಕ್ಷಿಣೆ ತಗೊಂಡ್ ಮದ್ವೆ ಆದ್ಮೇಲೆ ಅಜ್ಜಿ ಹೇಳಿದಾಗೆ ಕೇಳ್ತೀರಾ ಅಂತ ಆಯ್ತು. ಕೇಳಲ್ಲ. ಅದ್ಯಾಕೆ? ಅವಳು ಹೇಳ್ಬಿಟ್ಟು ಹೋಗ್ತಾಳೆ, ಏನಂತ? ರೇ, ನಾನು ಮನೆಗ್ ಬರೋದ್ರೊಳಗಡೆ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದಿಟ್ಟಿರ್ರಿ ಅಂತ ನೀವು ಕೇಳ್ತೀರಾ? ನಾನ್ ಯಾಕೆ ಕೇಳಿ? ನನ್ ಗಂಡ್ಸಲ್ವಾ? ಮತ್ ನೀವೇನ್ ಮಾಡ್ತೀರಾ? ಫಸ್ಟ್ ಮನೆ ಒರೆಸಿ, ಆಮೇಲೆ ಪಾತ್ರೆ ತೊಳೆದು ಲಾಸ್ಟ್ ಕಸ ಗುಡಿಸ್ತೀನಿ. ನೀವು ನಗ್ತಿರಪ್ಪ ನನ್ ಕಥೆ ಕೇಳಿ. ಹೆಂಗಾಗ್ಬೇಕು ನನ್ಗೆ? ಅಲ್ಲ, ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ನೀವು ಮದ್ವೆಗಿಂತ ಮುಂಚೆ ಹುಲಿ ಇದ್ದಾಗಿದ್ರಂತೆ. ಈಗ್ಲೂ ಹುಲಿನೇ ಕಣಮ್ಮ, ಏನ್ ಮಾಡೋದು? ದುರ್ಗಾದೇವಿ ಮೇಲೆ ಕೂತಿದ್ದಾಳೆ ಅಷ್ಟೇ. ಐ ಆಮ್ ಸೋ ಸಾರಿ ಅಬೌಟ್ ದಟ್ ಅಂತ. ಹೌದು, ಆದ್ರೂ ಅಜ್ಜಿ ನಿಮ್ಗೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಾಗ ನೀವೇನಂತ ಆಶೀರ್ವಾದ ಮಾಡ್ತೀರಾ? ಮುಂದಿನ ಜನ್ಮದಲ್ಲಿ ನೀನ್ ಗಂಡ ಆಗ್ಬಿಟ್ಟು ನಾನು ಹೆಂಡತಿಯಾಗಿ ಬಂದ್ ಸೇಡ್ ತಿರ್ಸ್ಕೋತೀನಿ ಅಂತ. ಪಾಪ ತಾತ, ಅಜ್ಜಿ ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಏನು ಆಸೆ ಇಟ್ಕೊಂಡಿದ್ದಾಳೆ? ಅವಳು ಮುತ್ತೈದೆಯಾಗೇ ಸಾಯ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ನಾನು ಅದೇ ತರ ಆಸೆ ಇಟ್ಕೊಂಡಿದ್ದೀನಿ. ಏನಂತ? ಅವಳು ಮುತ್ತೈದೆಯಾಗಿ ಸಾಯ್ಲಿ. ಪಾಪ ತಾತ. ಯಸ್, ಈಗ ಯಾರಾದ್ರು ಪ್ರಶ್ನೆ ಕೇಳೋಗಿದ್ರೆ ಕೇಳ್ಬೋದು. ಅದಕ್ಕೆ ದೊಡ್ಡವರು, ದೊಡ್ಡವರೆಲ್ಲ ಜಾಣರಲ್ಲ. ಎಸ್, ಯಾರು ಕೇಳ್ತೀರಾ? ಓ ಏನ್ ತಾತ ಇವರು ಗೊತ್ತದ? ಮುಕ್ಕಣಮ್ಮ, ನಾನು ಅವರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು. ಏನಮ್ಮ ನಿಮ್ಮ ಹೆಸರು? ಮರ್ತೋಗಿದ್ದ, ವಯಸ್ಸಾಗ್ಬಿಟ್ಟು. ನಿಮ್ಮ ಹೆಸ್ರೇ? ಇವ್ರು ಪಕ್ಕ ಕೂತಿದಾರಲ್ಲ ಅವರು. ಅವ್ರದದ? ನಿಮ್ಮ ಹೆಸರೇನಜ್ಜಿ? ನಿಮ್ ಪಕ್ಕ ಕೂತಿದಾರಲ್ಲ ಅವರು. ಅಶ್ವತ್ಥಮ್ಮ ಗೊತ್ತಾ? ಹೇಗ್ ಗೊತ್ತು? ಅಯ್ಯೋ, ಅಶ್ವತ್ಥ ಕಟ್ಟೆ ಸುಟ್ಟುವಾಗೆಲ್ಲ ಅವ್ರನ್ನು ಸುತ್ತಾ ಇದ್ದೆ ನಾನು.